ಹಾಯ್ ವೆಲ್ಕಮ್ ಟು ದ ಗಡಿ ಸ್ಟೋರೀಸ್. ಫಸ್ಟ್ ರಿವ್ಯೂ ಮಾಡ್ಬಿಡ್ತೀನಿ ಗುರು, ಇಂಡಿಯಾ ವರ್ಸಸ್ USA. ನೆಕ್ಸ್ಟ್ ಪ್ರಿವ್ಯೂ ವಿಡಿಯೋ ಮಾಡ್ತೀನಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ USA. ಒಟ್ಟಿನಲ್ಲಿ USA ಅವರು ಒಂದೊಳ್ಳೆ ಬೌಲಿಂಗ್ ಮಾಡಿದ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಅಂತೂ ಇಂಡಿಯಾದವರು ಆಡಿದ್ರು ಅನ್ನೋದಕ್ಕಿಂತ ಇಲ್ಲಿ ಬ್ಯಾಟ್ಸ್ಮನ್ ವಿಚಾರದಲ್ಲಿ ನೋಡಿದ್ರೆ ಇಂಡಿಯಾದವರು ಟಾಸ್ ಗೆದ್ಬಿಟ್ಟು ಇಲ್ಲಿ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಮೇನು ಇಲ್ಲಿ ಪವರ್ ಪ್ಲೇಯಲ್ಲಿ ನೋಡೋದಾದ್ರೆ ಒಂದನೇ ವಿಕೆಟ್ನ ಅಭಿಷೇಕ್ ಶರ್ಮಾ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಫಸ್ಟ್ ಬಾಲ್ಗೆ ಇಲ್ಲಿ ಅಭಿಷೇಕ್ ಶರ್ಮಾ ಬೇಗನೆ ಔಟ್ ಆದರು. ಇಲ್ಲಿ ಇಶಾನ್ ಕಿಶನ್ ಅಷ್ಟೇ ಮೇನು ಇರೋ ಪವರ್ ಪ್ಲೇ ತನಕ ನಿಂತ್ಕೊಂಡು ಆಡಿದ್ರು. ಒಂದು ಮಿನಿಮಮ್ 16 ಬಾಲ್ಗೆ 30 ಹೊಡೆದ್ರು ಹೊರತು ಒಟ್ಟಿನಲ್ಲಿ ಅಂತ ಏನು ಪವರ್ ಪ್ಲೇಗೆ ಅಂತ ಹೇಳ್ಕೊಳ್ಳೋ ಅಡ್ವಾಂಟೇಜ್ ಏನೂ ಆಗಲಿಲ್ಲ. ಮಿನಿಮಮ್ 50 ರನ್ ಹೊಡಿಬೇಕಿತ್ತು, ಹೊಡೆದ್ರು ಹೊರತು ಇಲ್ಲಿ ಮಿಡಲ್ ಓವರ್ಗಳಲ್ಲಿ ಇಂಡಿಯಾ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಮೇನು ಇಂಡಿಯಾ ವಿಚಾರದಲ್ಲಿ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ದು ಇಲ್ಲಿ ಸೂರ್ಯಕುಮಾರ್ ಯಾದವ್ ಅನ್ಬೇಕು. ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ ಲಾಸ್ಟ್ ಕಡೆವರೆಗೂ ನಿಂತ್ಕೊಂಡು ಮ್ಯಾಚ್ನ ತಗೊಂಡೋಗಿದೆ. ಸೂರ್ಯಕುಮಾರ್ ಯಾದವ್ ಒನ್ ಮ್ಯಾನ್ ಶೋ ಅಂದರೂ ತಪ್ಪಿಲ್ಲ ಅನ್ಬೋದು. ಯಾಕೆಂದರೆ ಇಲ್ಲಿ ಸೂರ್ಯಕುಮಾರ್ ಯಾದವ್ ಬಂದಂಗೆ ಚೆಚ್ಚಿ ಕೆಳಗಕ್ಕೆ ಹೋಗಲಿಲ್ಲ. ಒಟ್ಟಿನಲ್ಲಿ ನಿಧಾನವಾಗಿ ಇನ್ನಿಂಗ್ಸ್ನ ಬಿಲ್ಡ್ ಮಾಡ್ಕೊಂಡು ಹೋದರು. ಇಲ್ಲಿ ಅಕ್ಷಯ್ ಪಟೇಲು ಅಷ್ಟೇ, ಒಟ್ಟಿನಲ್ಲಿ ಅವ್ರ ಜೊತೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಕೊಂಡು ಹೋದ್ರು. ಬೇಗನೆ ಔಟ್ ಆದರು. ರಿಂಕು ಸಿಂಗು ಏನೋ ಅಂತ ಆಟ ಆಡಲಿಲ್ಲ. ಇಲ್ಲಿ ತಿಲಕ್ ವರ್ಮನೂ ಆಟನ ಆಡಲಿಲ್ಲ. ಶಿವ ದುಬೆ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಯಾರ್ಯಾರ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ನಾನೇನೋ 300 ಹೊಡಿತಾರೆ ಅಂತ ಪ್ರಿವ್ಯೂ ಮ್ಯಾಚಲ್ಲಿ ಆಲ್ರೆಡಿ ಹೇಳಿದ್ದೆ. ಒಟ್ಟಿನಲ್ಲಿ ಇವರು 300 ಅಲ್ಲ 100 ಹೊಡೆಯೋಕ್ಕೂ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಕೊಂಡು ಹೊಡೆದ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಮೇನು ಗುರು ಇಂಡಿಯಾ ಇಂಥ ವರ್ಸ್ಟ್ ಟೀಮ್ ಆಡ್ತಾರೆ ಅಂತ ನನಗೇನು ಅನ್ನಿಸ್ಲಿಲ್ಲ. ಮೇನು ಗುರು ಇಂಡಿಯಾ ಟೀಮು ಒಟ್ಟಿನಲ್ಲಿ ತೀರಾ ವರ್ಸ್ಟಾಗಿ ಆಡಿದ್ರು ಅಂತ ನನಗೇನು ಅನ್ನಿಸ್ತು. ಒನ್ ಟೈಮಲ್ಲಿ USA ಅವರು ಏನು ಗುರು ಗೆದ್ದು ಬಿಡ್ತಾರೆ ಅನ್ನೋ ಮೂಮೆಂಟ್ಗಳು ಸಿಕ್ಕಾಪಟ್ಟೆ ಕ್ರಿಯೇಟ್ ಆಯಿತು. ಎಲ್ಲಿ ಸೂರ್ಯ ಕ್ಯಾಚ್ನ ಅವರು ಡ್ರಾಪ್ ಮಾಡಿದ್ರು ಅಲ್ಲಿ ಮ್ಯಾಚ್ನ ಗೆದ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಇಂಡಿಯಾ ತೀರಾ ಒಂದು ಮೂಮೆಂಟಲ್ಲಿ ಇವರು 100 ಹೊಡೆಯೋ ಸಂದರ್ಭದಲ್ಲೂ ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿಕೊಂಡು ಇಂಡಿಯಾದವರು ಲಾಸ್ಟ್ ಓವರಲ್ಲಿ ಸೂರ್ಯಕುಮಾರ್ ಯಾದವ್ ಸಿಕ್ಕಾಪಟ್ಟೆ ಟೆಂಪ್ರರಿ ಮ್ಯಾಚ್ನ ತಗೊಂಡು ಹೋದರು ಒಂದೇ ಶೋಲ್ಡ್ರಲ್ಲಿ. ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ನ ಲಾಸ್ಟ್ ಓವರಲ್ಲಿ ತೋರಿಸಿದ್ರು. ಅವ್ರ ಕೈ ಎಷ್ಟಾಗುತ್ತೆ ಅಷ್ಟನ್ನು ಹೊಡೆದ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಸೂರ್ಯಕುಮಾರ್ ಮೇಲೆ ಸಿಕ್ಕಾಪಟ್ಟೆ ನೆಗೆಟಿವ್ ಟಾಪ್ಗಳು ಬಂತಿದ್ರು. ಅವರು ಏನೋ ತಲೆ ಕೆಡಿಸ್ಕೊಳ್ದೆ ನನ್ನ ಆಟದಲ್ಲಿ ಮಾತ್ರ ಮಾತಾಡ್ತೀನಿ ಅಂತ ಅವ್ರು ಮಾತಾಡಿದ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ 163ನ ಚೇಂಜ್ ಮಾಡೋಕೆ ಕೊಟ್ಟರು ಒಟ್ಟಿನಲ್ಲಿ ಇಂಡಿಯಾದವ್ರಿಗೆ. ಒಟ್ಟಿನಲ್ಲಿ 163 ಎಷ್ಟು ಮಾಡಿದ್ರು ಅನ್ನೋದಕ್ಕಿಂತ ಇಲ್ಲಿ ಮಿನಿಮಮ್ 161 ಚೇಂಜ್ ಮಾಡೋಕೆ ಕೊಟ್ಟರು. ಮೇನು ಸೂರ್ಯಕುಮಾರ್ ಯಾದವ್ 49 ಬಾಲ್ಗೆ 84 ರನ್ ಹೊಡೆದ್ರೆ ಇಲ್ಲಿ ತಿಲಕ್ ವರ್ಮ 25 ರನ್ ಹೊಡೆದ್ರು. ಇಶಾನ್ ಕಿಶನ್ 16 ಬಾಲ್ಗೆ 20 ರನ್ ಹೊಡೆದ್ರು. ಟೋಟಲಾಗಿ ಇಲ್ಲಿ 161ನ ಚೇಂಜ್ ಮಾಡೋಕೆ ಕೊಟ್ಟರು. 9 ವಿಕೆಟ್ ಕಳ್ಕೊಂಡು ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ ಇರಲಿಲ್ಲ ಅಂದರೆ ಈ ಮ್ಯಾಚ್ ಗೆಲ್ಲಕ್ಕೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಆಯ್ತಿತ್ತು. ಒಟ್ಟಿನಲ್ಲಿ ಕ್ಯಾಪ್ಟನ್ಸಿ ವಿಚಾರದಲ್ಲಿ ತುಂಬ ನಿಗಾ ವಹಿಸ್ಕೊಂಡು ಇವರು ಮ್ಯಾಚ್ನ ಗೆದ್ದರು ಅಂತ ನನಗೇನು ಅನ್ನಿಸ್ತು. ಈ ಮ್ಯಾಚ್ ಒಟ್ಟಿನಲ್ಲಿ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಡಿಮೆ ಇತ್ತು ಇಂಡಿಯಾಕ್ಕೆ. ಏಕೆಂದರೆ ಈ ಪಿಚ್ ಸಿಕ್ಕಾಪಟ್ಟೆ ಬೌಲಿಂಗ್ಗೆ ಯೂಸ್ಫುಲ್ ಇತ್ತು, ಬ್ಯಾಟಿಂಗ್ಗೆ ಯೂಸ್ಫುಲ್ ಇರಲಿಲ್ಲ. ಅದರಿಂದಲೇ 161ನ ಚೇಂಜ್ ಮಾಡೋಕೆ ಕೊಟ್ಟರು USA ಅವ್ರಿಗೆ ಗುರು. 161 ಚೇಂಜ್ ಮಾಡೋಕೆ ಕೊಟ್ಟ ಇಂಡಿಯಾದವರು ಒಟ್ಟಿನಲ್ಲಿ USA ಅವರು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಮೇನು ಇಲ್ಲಿ ಪವರ್ ಪ್ಲೇಯಲ್ಲೇ ಬೇಗನೆ ವಿಕೆಟ್ ತೆಗೆದ್ರು. ಒಟ್ಟಿನಲ್ಲಿ ಮೇನು ಪವರ್ ಪ್ಲೇಯಲ್ಲಿ ಇಲ್ಲಿ ಮೊಹಮ್ಮದ್ ಸಿರಾಜ್ನ ಕಮ್ಬ್ಯಾಕ್ ಮಾಡಿದ್ರು. ಒಟ್ಟಿನಲ್ಲಿ ಜಸ್ಟ್ ಒಂದು ಫೋನ್ ಕಾಲಿಂದನೇ ಮೊಹಮ್ಮದ್ ಸಿರಾಜ್ನ ಕರೆಸಿದ್ರು. ಇಲ್ಲಿ ಹರ್ಷಿತ್ ರಾಣಾಗೆ ಇಂಜುರಿ ಆಗಿತ್ತು, ಇಲ್ಲಿ ಜಸ್ಪ್ರೀತ್ ಬುಮ್ರಾನ ಆಡಿಸ್ಲಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಮೇನು ಮೊಹಮ್ಮದ್ ಸಿರಾಜ್ ಸಿಕ್ಕಾಪಟ್ಟೆ ಲಕ್ಕಿ ಅನ್ಬೋದು. ಯಾಕೆಂದರೆ ಇಲ್ಲಿ ಹರ್ಷಿತ್ ರಾಣಾನ ಆಡಿಸೋ ಟೈಮ್ಗೆ ಅವ್ರನ್ನ ಕರ್ಕೊಬಂದು ಇವ್ರು ಆಡಿಸಿದ್ದು ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಹೊರ್ತಾಯಿತು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಮಿನಿಮಮ್ 140 ಹೊಡೆದ್ರು ಈ ಪಿಚ್ಗೆ ಏನು ಅನುಕೂಲ ಆಯ್ತಿರಲಿಲ್ಲ. ಮಿನಿಮಮ್ 150 160 ಹೊಡಿಲೇಬೇಕಿತ್ತು. ಒಟ್ಟಿನಲ್ಲಿ 161 ಹೊಡೆದ್ರು. ಒಟ್ಟಿನಲ್ಲಿ ಇಂಡಿಯಾದವರು ಗೆದ್ದರು. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗ್ ಅಂತೂ ನೆಕ್ಸ್ಟ್ ಟಾಪ್ ಲೆವೆಲಾಗಿ ಇತ್ತು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಂಡಿಯಾದವರು ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ. ಒಟ್ಟಿನಲ್ಲಿ ಇಂಡಿಯಾ ಫಸ್ಟ್ ಮ್ಯಾಚ್ನ ಗೆದ್ರು ಗುರು. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗ್ ವಿಚಾರದಲ್ಲಿ ನೋಡೋದಾದ್ರೆ ಇಲ್ಲಿ ಅಶ್ವಥ್ ಸಿಂಗ್ 2 ವಿಕೆಟ್ನ ತಗೊಂಡ್ರು. ಮೊಹಮ್ಮದ್ ಸಿರಾಜ್ 3 ವಿಕೆಟು. ಒಟ್ಟಿನಲ್ಲಿ ಇಂಡಿಯಾ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಇಲ್ಲಿ ವರುಣ್ ಚಕ್ರವರ್ತಿನ 1 ವಿಕೆಟ್ ತೆಗೆದ್ರು. ಇಲ್ಲಿ ಅಕ್ಷಯ್ ಪಟೇಲ್ ಅಷ್ಟೇ 2 ಕ್ರೂಷಿಯಲ್ ವಿಕೆಟು. ಇಲ್ಲಿ ಹಾರ್ದಿಕ್ ಪಾಂಡ್ಯ ಏನು ವಿಕೆಟ್ ತೆಗಿಲಿಲ್ಲ.
ಸಿಕ್ಕಾಪಟ್ಟೆ ಎಲ್ಲರಿಗಿಂತ ಎಕ್ಸ್ಪೆನ್ಸಿವ್. ಆದರೂ ಒಟ್ಟಿನಲ್ಲಿ ಮೇನು ಇಂಡಿಯಾ ಪವರ್ ಪ್ಲೇಲೇ 3 ವಿಕೆಟ್ ತೆಗೆದ ತಕ್ಷಣ ನನಗೇನು ಅನ್ನಿಸ್ತು, ಇವ್ರು ಅಲ್ಲೇ ಗೆಲ್ತಾರ ಅನ್ನೋ ಮೂಮೆಂಟ್ಗಳು ಸ್ಟಾರ್ಟ್ ಆಯಿತು. ಏಕೆಂದರೆ ಇಲ್ಲಿ ಇವರು 20 ಓವರ್ಗೆ 132 ರನ್ ಹೊಡೆದ್ರು. ಒಟ್ಟಲ್ಲಿ ಏನೂ ಮ್ಯಾಟ್ರ್ ಆಗಲಿಲ್ಲ. 29 ರನ್ ಹೊಡೆದ್ರು. ಒಟ್ಟಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಲ್ಲಿ ಇಂಡಿಯಾ ಬೌಲಿಂಗ್ ಕಡೆ ವಿಚಾರದಲ್ಲಿ ಮೊಹಮ್ಮದ್ ಸಿರಾಜ್ನ ಕಮ್ಬ್ಯಾಕ್ ಮಾಡಿ ಒಂದೊಳ್ಳೆ ಗುಡ್ ಪ್ಲೇನ ಮಾಡಿದ್ರು. ಒಟ್ಟಿನಲ್ಲಿ ಮೇನು ಇವರಿಬ್ಬರು ಇರಲಿಲ್ಲ ಆದರೆ, ಸೂರ್ಯಕುಮಾರ್ ಯಾದವ್, ಮೊಹಮ್ಮದ್ ಸಿರಾಜ್ ಇರಲಿಲ್ಲ ಆದರೆ ಇಂಡಿಯಾ ಸೋಲೋ ಚಾನ್ಸ್ ಇರ್ತಿತ್ತು ಅಂತ ನನಗೇನು ಅನ್ನಿಸ್ತು ಗುರು. ಒಟ್ಟಿನಲ್ಲಿ ಇಂಡಿಯಾ ಗೆದ್ದರು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಇಂಡಿಯಾ ವರ್ಲ್ಡ್ ಕಪ್ನ ಫಸ್ಟ್ ಮ್ಯಾಚ್ನೇ ಒಂಚೂರು ಸ್ಟ್ರಗಲ್ ಪಡ್ಕೊಂಡು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರ್ತಿತ್ತು. ಅವ್ರನ್ನ ಸ್ಟ್ರಗಲ್ ಪಡ್ಕೊಂಡು ಗೆದ್ದರು. ಒಟ್ಟಲ್ಲಿ ಮುಂಬೈ ಮೇನು ಇಲ್ಲಿ ಡ್ಯೂ ಫ್ಯಾಕ್ಟರು ಅನುಕೂಲ ಆಯಿತು. ಒಟ್ಟಿನಲ್ಲಿ ಇಂಡಿಯಾ ಈ ವರ್ಲ್ಡ್ ಕಪ್ಪು ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಬ್ಯಾಟಿಂಗಿಂತ ಏನೂ ವರ್ತ್ ಆಗಲಿಲ್ಲ, ಬೌಲಿಂಗ್ಗೆ ಸಿಕ್ಕಾಪಟ್ಟೆ ವರ್ಕ್ ಆಯಿತು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಇಂಡಿಯಾ ಒಟ್ಟಿನಲ್ಲಿ ಈಸಿಯಾಗಂತೂ ಗೆಲ್ಲಿಲ್ಲ. ಒಟ್ಟಿನ ಸ್ಟ್ರಗಲ್ ಮಾಡ್ಕೊಂಡು ಇಂಡಿಯಾದವರು ಗೆದ್ದರು. ಒಟ್ಟಿನ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿಯಿಂದ ಇಂಡಿಯಾ ಗೆದ್ರು ಗುರು. 90 ರನ್ಗಳ ಭರ್ಜರಿ ಜಯ ಗೆದ್ದರು. ಒಟ್ಟಿನಲ್ಲಿ ಇಂಡಿಯಾ ಈ ಇಂಟೆನ್ಷನ್ ಮ್ಯಾಚ್ ಮಾಡ್ಕೋತಾರೆ ಅಂತ ನಾನಂತೂ ಅಂದ್ಕೊಂಡಿಲ್ಲ. ಒಟ್ಟಿನಲ್ಲಿ USA ಅವರು ಈಸಿಯಾಗಿ ಗೆಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಗೆಲ್ಲಿಲ್ಲ USA ಅವರು, ಇಂಡಿಯಾದವ್ರು ಗೆದ್ದರು. ಒಟ್ಟಿನಲ್ಲಿ ಇಂಡಿಯಾದವ್ರು ಗೆದ್ದರು ಗುರು ಟೋಟಲಾಗಿ. ಮೇನು ಇಲ್ಲಿ ಪ್ರಿವ್ಯೂ ವಿಚಾರದಲ್ಲಿ ನೋಡಿದ್ರೆ ಇಂಡಿಯಾ ವರ್ಸಸ್ ಇಲ್ಲಿ ಇಂಡಿಯಾ ವರ್ಸಸ್ ನೇಪಾಳ್ ನೋಡಿದ್ರೆ ಇಲ್ಲಿ ಪಿಚ್ ರಿಪೋರ್ಟದಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಲೋ ಸ್ಕೋರ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ ನನಗೇನು ಅನ್ನಿಸ್ತಿದೆ. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 170 ಇಲ್ಲ 150 ಹೊಡೆಯೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಮಿನಿಮಮ್ 200 ಹೊಡಿಬೋದು ಅಷ್ಟೇ. 200 ಮೇಲೆ ಹೊಡೆಯಿದ್ರೆ ಅದೇ ಹೈ ಸ್ಕೋರ್ ಆಗುತ್ತೆ ಹೊರತು, ಒಟ್ಟಿನಲ್ಲಿ ಇಂಡಿಯಾ ಈಗಿರೋ ಕಂಡೀಷನಲ್ಲಿ ನೋಡೋದಾದರೆ ಒಟ್ಟಿನಲ್ಲಿ 200 ಹೊಡೆಯೋದು ಕಷ್ಟ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಇಲ್ಲಿ ಫಸ್ಟು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ. ಫಸ್ಟ್ ಬ್ಯಾಟಿಂಗ್ ಆಡೋರಿಗೆ ಒಂಚೂರು ಕಷ್ಟ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಇಲ್ಲಿ ಫಸ್ಟ್ ಬೌಲಿಂಗ್ ಆಡಿದ್ರೆ ಇಂಡಿಯಾದವರು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಗುರು. ಒಟ್ಟಿನಲ್ಲಿ ಇದು ಯಾವುದಕ್ಕಪ್ಪ ಸಿಕ್ಕಾಪಟ್ಟೆ ಯೂಸ್ಫುಲ್ ಅಂದರೆ ಬ್ಯಾಟಿಂಗ್ಗೆ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಪಿಚ್ ಇದೆ. ಒಟ್ಟಿನಲ್ಲಿ ಡ್ಯೂ ಇರುತ್ತೆ ಆದರೆ ಹೌದು 100% ಡ್ಯೂ ಅಂತೂ ಇದ್ದೇ ಇರುತ್ತೆ. ಒಟ್ಟಿನಲ್ಲಿ ಇಂಡಿಯಾದವರು ನೆಕ್ಸ್ಟ್ ಲೆವೆಲ್ ಅಂತೂ ಆಡ್ತಾರೆ. ಒಟ್ಟಿನಲ್ಲಿ ಯಾರು ಒಬ್ಬರಾರು ಕ್ಲಿಕ್ ಆದರೆ ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಅಂತೂ ಇದ್ದೇ ಇರುತ್ತೆ. ಹೋದ ಮ್ಯಾಚ್ ಹಂಗೆ ಆಗಬಾರ್ದು ಅಂತ ನಾನಂತೂ ಅನ್ಕೋತೀನಿ. ಒಟ್ಟಿನಲ್ಲಿ ಮೇವು ತಿಲಕ್ ವರ್ಮಾ ಒಂಚೂರು ಬ್ಯಾಟಿಂಗ್ನ ಒಂಚೂರು ನೋಡ್ಕೊಂಡು ಆಡಬೇಕು. ಇವ್ರು ರಪಾ ಅಂತ ಬ್ಯಾಟ್ ಬೀಸೋಕೆ ಹೋಗ್ತಾರೆ, ಅಲ್ಲೇ ಔಟ್ ಆಗ್ತಾರೆ. ಹೋದ ಮ್ಯಾಚು ಎಲ್ಲ ಕೈಗೆ ಕ್ಯಾಚ್ ಕೊಟ್ಕೊಂಡು ಮ್ಯಾಚೆಲ್ಲ ಸೋತ್ಕೊಳ್ಳೋ ಮೂಮೆಂಟ್ನ ತಗೊಂಡು ಮ್ಯಾಚ್ನ ಗೆದ್ದರು ಹೊರತು ಒಟ್ಟಲ್ಲಿ ಈಸಿಯಾಗಂತೂ ಗೆಲ್ಲಿಲ್ಲ. ಈ ಮ್ಯಾಚರು ಅಟ್ಲೀಸ್ಟು ಈಸಿಯಾಗಾದ್ರು ಗೆಲ್ಲಿ ಅಂತ ನಾನಂತೂ ಅನ್ಕೋತೀನಿ. ಒಟ್ಟಿನಲ್ಲಿ ಮಿನಿಮಮ್ಮು 170-180 ಹೊಡೆಯೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಈ ಮ್ಯಾಚ್ ಎಲ್ಲಪ್ಪ ನಡೆಯುತ್ತೆ ಅಂದರೆ ಇದು ಡೆಲ್ಲಿಯಲ್ಲಿ ನಡೆಯುತ್ತೆ ಗುರು. ಒಟ್ಟಿನಲ್ಲಿ ಇಂಡಿಯಾ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಸೂರ್ಯಕುಮಾರ್ ಯಾದವ್ ಆಸ್ ಯೂಶುವಲ್ ಇಲ್ಲಿ ಕ್ಯಾಪ್ಟನ್ಸಿ ಆಗಿರ್ತಾರೆ. ಇಲ್ಲಿ ಮೊಹಮ್ಮದ್ ಸಿರಾಜ್ನ ಆಡಿಸ್ತಾರೆ. ಆದರೆ ನನ್ನ ಪ್ರಕಾರ 99% ಆಡಿಸೋದು ಖಚಿತ. ಯಾಕೆಂದರೆ ಇಲ್ಲಿ ಮೊಹಮ್ಮದ್ ಸಿರಾಜ್ ಬಿಟ್ಟರೆ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಒಂಚೂರು ಕಷ್ಟ ಇದೆ ಅಂತ ನನಗೇನು ಅನ್ನಿಸ್ತಿದೆ. ಇಲ್ಲಿ ಇಶಾನ್ ಕಿಶನ್ ಆಡಿಸ್ತಾರೆ ಆದರೆ ನನಗೇನೋ ಒಂಚೂರು ಡೌಟು ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಲ್ಲಿ ತಿಲಕ್ ವರ್ಮಾ ಆಡಿಸ್ತಾರೆ ಆದರೆ ಹೌದು ಆಡಿಸ್ತಾರೆ. ಇಲ್ಲಿ ರಿಂಕು ಸಿಂಗ್ ಆಡಿಸ್ತಾರೆ ಆದರೆ ಹೌದು ಆಡಿಸ್ತಾರೆ. ಹಾರ್ದಿಕ್ ಪಾಂಡ್ಯ ಇರ್ತಾರೆ. ಇಲ್ಲಿ ಶಿವಮ್ ದುಬೆನ ಆಡಿಸ್ತಾರೆ. ಅಕ್ಷಯ್ ಪಟೇಲ್ ಆಡಿಸ್ತಾರೆ. ಇಲ್ಲಿ ಮೇನು ಬೌಲಿಂಗ್ ವಿಚಾರದಲ್ಲಿ ಸೇಮ್ ಇರುತ್ತೆ. ಬ್ಯಾಟಿಂಗ್ ವಿಚಾರದಲ್ಲಿ ಒಂಚೂರು ಚೇಂಜ್ ಆಗೋ ಚಾನ್ಸಸ್ಸು ಇದ್ದೇ ಇರುತ್ತೆ ಅಂತ ನನಗೇನು ಅನ್ನಿಸ್ತಿದೆ. ಯಾಕೆಂದರೆ ಹೋದ ಮ್ಯಾಚಲ್ಲಿ USA ವಿರುದ್ಧ ಇಶಾನ್ ಕಿಶನ್ ಅವರು ಅಂತ ಹೇಳ್ಕೊಳ್ಳೋ ಆಟ ಆಡಿದ್ರು. ಒಟ್ಟಿನಲ್ಲಿ ಬೇಗನೆ ಔಟ್ ಆದರು. ಇಲ್ಲಿ ತಿಲಕ್ ವರ್ಮಾ ಬೇಗನೆ ಔಟ್ ಆದರು. ಮೇನು ಇಲ್ಲಿ ಅಭಿಷೇಕ್ ಶರ್ಮಾ ಒಂಚೂರು ಟೀಮಲ್ಲಿ ಚೇಂಜ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ ನನಗೇನು ಅನ್ನಿಸ್ತಿದೆ. ಇಲ್ಲಿ ಮೇನ್ ಮೊಹಮ್ಮದ್ ಸಿರಾಜ್ಗೆ ಪಕ್ಕ 100% ಆಡಿಸ್ತಾರೆ. ಮೇನ್ ಇಂಡಿಯಾ ಬೌಲಿಂಗು ಖಡಕ್ ಇದೆ. ಒಂಚೂರು ಬ್ಯಾಟಿಂಗ್ ಕಡೆ ನಿಗಾ ವಹಿಸಬೇಕು ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಇಂಡಿಯಾ ಟೀಮಲ್ಲಿ ಟೋಟಲಾಗಿ ಇಷ್ಟು ಜನ ಇರ್ತಾರೆ ಗುರು. ಒಳ್ಳೆ ಸೂರ್ಯಕುಮಾರ್ ಯಾದವ್ ಈ ಮ್ಯಾಚಲ್ಲಿ ರನ್ ಹೊಡೆದ್ರೆ ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಇದ್ದೇ ಇರುತ್ತೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಒಂದೊಳ್ಳೆ ಬಿಗ್ ಪಾರ್ಟ್ನರ್ಶಿಪ್ ಬಂದರೆ ಒಂದೊಳ್ಳೆ ಬಿಗ್ ಸ್ಕೋರ್ ಬರೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಗುರು. ಒಟ್ಟಿನಲ್ಲಿ ಇಂಡಿಯಾ ಟೀಮಲ್ಲಿ ಇಂಡಿಯಾ ಹೆಡ್ ಶಾಟ್ ವಿಚಾರದಲ್ಲಿ ನೋಡಿದರೆ ಇವರು ಬರೀ ಒಂದೇ ಒಂದು ಮ್ಯಾಚ್ T20 ವರ್ಲ್ಡ್ ಕಪ್ಪಲ್ಲಿ ಆಡಿರ್ತಾರೆ. ಅದರಿಂದ ಇಂಡಿಯಾ ಒಂದೇ ಮ್ಯಾಚ್ನ ಗೆದ್ದವರೇ. ಇಲ್ಲಿ ಇಂಡಿಯಾ
ಟೋಟಲಾಗಿ ಒಂದು ಮ್ಯಾಚ್ನ ಗೆದ್ದಿದ್ರೆ ನೇಪಾಳ ಅವರು ಒಂದು ಮ್ಯಾಚ್ನ ಗೆದ್ದಿಲ್ಲ. ಒಟ್ಟಿನಲ್ಲಿ ಇಂಡಿಯಾ ಈ ಮ್ಯಾಚ್ನ ಗೆಲ್ತಾರೆ ಅಂದರೆ ಹೌದು ಗೆದ್ದೇ ಗೆಲ್ತಾರೆ. ಇವ್ರು ರೆಡ್ಡಿ ಸ್ಟಾರ್ಟ್ ಏನು ಮ್ಯಾಟ್ರ್ ಆಗಲ್ಲ. ಇಲ್ಲಿ ಒಂದು ಮ್ಯಾಚ್ ಗೆದ್ಕೊಂಡು ಇವ್ರು ಒಂದು ಮ್ಯಾಚ್ ಗೆದ್ದಿದ್ರು ಈಗ ಒಟ್ಟಿನಲ್ಲಿ ನೇಪಾಳ ಅವರು ಹೈ ಕ್ವಾಲಿಟಿ ಟೀಮ್ ಆಗಿದ್ದಾರೆ. ಒಟ್ಟಿನಲ್ಲಿ ಹೋದ ಮ್ಯಾಚ್ ಇಂಗ್ಲೆಂಡ್ ವಿರುದ್ಧನೂ ಒಂಚೂರು ನೇಪಾಳ ಅವರು ಈಸಿ ಮಾಡ್ಕೊಂಡಂತೂ ಗೆಲ್ಲಿಲ್ಲ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಟಕ್ಕರ್ ಕೊಟ್ಟರು. ಒಟ್ಟಿನಲ್ಲಿ ಈಗ ನೇಪಾಳ ಆಗಲಿ USA ಆಗಲಿ ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಟೀಮ್ಗಳಿಗಾಗಿ ಕಾಣ್ತಿದೆ ಅಂತ ನನಗೇನು ಅನ್ನಿಸ್ತಿದೆ. ಯಾಕೆಂದರೆ ಸಿಕ್ಕಾಪಟ್ಟೆ ಟಕ್ಕರ್ ಅಂತೂ ಕೊಡ್ತಿದ್ದಾರೆ ನೇಪಾಳ ಆಗಲಿ USA ಆಗಲಿ. ಒಟ್ಟಿನಲ್ಲಿ ಲಾಸ್ಟ್ ಬುಡಕ್ಕೆ ತಗೊಂಡೋಗಿ ಮ್ಯಾಚ್ನ ಸೋಲ್ತಿದ್ದಾರೆ ಹೊರತು ಬೇಗ ಈಸಿಯಾಗಂತೂ ಮ್ಯಾಚ್ನ ಸೋಲ್ತಿಲ್ಲ. ಒಟ್ಟಿನಲ್ಲಿ ಇಂಡಿಯಾಗಂತೂ ಈಸಿ ಮ್ಯಾಚ್ ಅಂತೂ ಇರೋದಿಲ್ಲ ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ ಟೋಟಲಾಗಿ ಇಂಡಿಯಾ ಏನೇ ಟಕ್ಕರ್ ಕೊಡಲಿ ಅಂತ ಸಿಚುವೇಶನ್ ಇರಲಿ ಇಂಡಿಯಾ ಗೆದ್ದೇ ಗೆಲ್ತಾರೆ ಅಂತ ನನಗೇನು ಅನ್ನಿಸ್ತಿದೆ ಒಟ್ಟಿನಲ್ಲಿ ಗುರು. ಈ ಎರಡು ರಿವ್ಯೂ ಮತ್ತು ಪ್ರಿವ್ಯೂ ಎರಡೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ನೀವು ನೋಡ್ಬಿಡ್ತೀರ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ. ಈ T20 ವರ್ಲ್ಡ್ ಕಪ್ ಮುಗಿಯೋಷ್ಟರಲ್ಲಿ ಬೇಗ 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿಸ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸಿಗೋ ಮುಂದಿನ ವೀಡಿಯೋದಲ್ಲಿ. ಒಟ್ಟಿನಲ್ಲಿ ಇಂಡಿಯಾದವರು ಈ ಮ್ಯಾಚ್ನ ಗೆದ್ದೇ ಗೆಲ್ತಾರೆ. ಒಟ್ಟಿನಲ್ಲಿ ಈಗ ನಡೀತಿರೋ T20 ವರ್ಲ್ಡ್ ಕಪ್ಪಲ್ಲಿ ಒಟ್ಟಿನಲ್ಲಿ ಹೈ ಇಂಟೆನ್ಷನ್ ಮ್ಯಾಚ್ಗಳಂತೂ ನಡೀತಿದೆ. ಒಟ್ಟಿನಲ್ಲಿ ನಾನಂತೂ ಇಂಡಿಯಾ ಮ್ಯಾಚ್ ರಿವ್ಯೂ ಮಾತ್ರ ಮಾಡ್ತೀನಿ ಅಂತ. ಸಿಗೋ ಮುಂದಿನ ವೀಡಿಯೋದಲ್ಲಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಗುರು, ನೀವು ಹಂಗೆ ನೋಡ್ಬಿಡ್ತೀರ, ಒಂದು ಸಬ್ಸ್ಕ್ರೈಬ್ ಮಾಡಲ್ಲ, ಒಂದು ಶೇರ್ ಮಾಡಲ್ಲ. ನಮ್ಮ ರಿವ್ಯೂ ಹೇಗೆ ಅನ್ನಿಸ್ತಿದೆ ಅಂತ ನೀವು ಕಮೆಂಟು ಮಾಡಲ್ಲ. ನಾವು ಚೇಂಜಸ್ ಮಾಡಿಕೊಂಡು ಆದಷ್ಟು ಪ್ರಯತ್ನ ಮಾಡ್ತಿದ್ದೀನಿ. ಒಟ್ಟಿನಲ್ಲಿ 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಿಗೋ ಮುಂದಿನ ವಿಡಿಯೋದಲ್ಲಿ.